ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನ ಪೇಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಮಕರ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ 19/6/2026 ಶುಕ್ರವಾರ, ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ಮಖಾ ನಕ್ಷತ್ರ, ಅರ್ಷಣ ಯೋಗ ಮತ್ತು ವಜ್ರ ಯೋಗಗಳ ಸಂಯೋಜನೆ ಉಂಟಾಗಿರುವುದರಿಂದ ಪಂಚಮಿ ತಿಥಿಯ ಜ್ಞಾನದ ಶಕ್ತಿ, ಆಶ್ಲೇಷ ನಕ್ಷತ್ರದ ಸೂಕ್ಷ್ಮ ವಿಶ್ಲೇಷಣಾ ಸಾಮರ್ಥ್ಯ, ಮಖಾ ನಕ್ಷತ್ರದ ಗೌರವ ಮತ್ತು ಅಧಿಕಾರದ ಪ್ರಭಾವ, ಅರ್ಷಣ ಯೋಗದ ಸಂತೋಷಕರ ಫಲಗಳು ಹಾಗೂ ವಜ್ರಯೋಗದ ದೃಢತೆ ಮತ್ತು ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಈ ದಿನ ಶಿಸ್ತು, ತಾಳ್ಮೆ ಮತ್ತು ಪರಿಶ್ರಮದಿಂದ ಉತ್ತಮ ಫಲಗಳನ್ನು ಪಡೆಯೋ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ಮಕರ ರಾಶಿ ಅಧಿಪತಿ ಶನಿ ಈ ದಿನ ಶನಿಯ ಅನುಗ್ರಹದಿಂದ ಜವಾಬ್ದಾರಿಯುತ ನಿರ್ಧಾರಗಳು ಮತ್ತು ದೀರ್ಘಕಾಲದ ಲಾಭದ ಸೂಚನೆಗಳು ಫಲಪ್ರದವಾಗ್ತದೆ. ಈ ದಿನ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸ್ಥಿರ ಪ್ರಗತಿಯನ್ನು ಕಾಣ್ತೀರಿ. ಹಿರಿಯರಿಂದ ಸಹಕಾರ ಮತ್ತು ಮಾರ್ಗದರ್ಶನ ಲಭ್ಯವಾಗ್ತದೆ. ಯೋಜಿತ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆದರೆ ವಜ್ರಯೋಗದಿಂದ ಹಠಮಾರಿ ಸ್ವಭಾವ ಹೆಚ್ಚಾಗಬಹುದು. ಇತರರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ದಿನ ಪರಿಶ್ರಮ ಮತ್ತು ತಾಳ್ಮೆಯೇ ನಿಮ್ಮ ಯಶಸ್ಸಿನ ಮಂತ್ರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ಜ್ಞಾನ ಮತ್ತು ಕಲಿಕೆಯ ಅವಕಾಶಗಳು ಹೆಚ್ಚಾಗ್ತದೆ. ಹೊಸ ಯೋಜನೆಗಳಿಗೆ ಶುಭ ಫಲ ಲಭ್ಯವಾಗ್ತದೆ. ಈ ದಿನ ಅಧ್ಯಯನ ಮತ್ತು ಸಂಶೋಧನಾ ಕಾರ್ಯದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಕೌಶಲ್ಯಗಳನ್ನು ಕಲಿಯಲು ಉತ್ತಮ ಸಮಯ ಇದಾಗಿರುತ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಸೂಕ್ಷ್ಮ ಚಿಂತನೆ, ರಹಸ್ಯ ವಿಷಯಗಳ ಅರಿವು, ಆಳವಾದ ವಿಶ್ಲೇಷಣೆ ಕಾಣ್ತೀರಿ. ಆದ್ದರಿಂದ ಹಣಕಾಸಿನ ವಿಚಾರಗಳನ್ನು ಪರಿಶೀಲಿಸಿ, ದಾಖಲೆಗಳನ್ನು ಚೆನ್ನಾಗಿ ಓದಿ ನಂತರ ಅದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾರ ಮೇಲೂ ಅತಿಯಾಗಿ ನಂಬಿಕೆಯನ್ನು ಇಡಬೇಡಿ. ಮಖಾ ನಕ್ಷತ್ರದ ಪ್ರಭಾವ ಇರೋದರಿಂದ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು. ಹಿರಿಯರ ಆಶೀರ್ವಾದ ಲಭ್ಯವಾಗಬಹುದು. ನಾಯಕತ್ವದ ಅವಕಾಶ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇದರ ಜೊತೆ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು. ಮೇಲಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆ ಇದೆ. ಸಾಮಾಜಿಕ ಗೌರವ ಹೆಚ್ಚಾಗಬಹುದು. ಅರ್ಷಣ ಯೋಗದ ಪ್ರಭಾವ ಇರೋದರಿಂದ ಸಂತೋಷ ಮತ್ತು ನೆಮ್ಮದಿ ಲಭ್ಯವಾಗ್ತದೆ. ಶುಭ ಸುದ್ದಿಗಳು ದೊರೆಯೋ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರ್ತದೆ. ಈ ದಿನ ಮನಸ್ಸಿನಲ್ಲಿ ಉಲ್ಲಾಸ ನೀಡುವ ಘಟನೆಗಳು ನಡೆಯಬಹುದು. ಸ್ನೇಹಿತರಿಂದ ಸಹಕಾರ ಸಿಗಬಹುದು. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇದು ನೀಡುತ್ತದೆ. ಆದರೆ ಕಠಿಣ ಮಾತು ಅಥವಾ ಹಠದಿಂದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಅನಗತ್ಯ ವಾದಗಳನ್ನು ತಪ್ಪಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಉದ್ಯೋಗದ ಫಲವನ್ನು ನೋಡೋದಾದರೆ ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಜವಾಬ್ದಾರಿ ಸಿಗೋ ಸಾಧ್ಯತೆ ಇದೆ. ಮೇಲಧಿಕಾರಿಗಳ ಬೆಂಬಲ ಅನ್ನುವಂಥದ್ದು ದೊರೆಯುತ್ತೆ. ವಿಶೇಷವಾಗಿ ಆಡಳಿತ, ಶಿಕ್ಷಣ, ಜ್ಯೋತಿಷ್ಯ ಮತ್ತು ಸಂಶೋಧನೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇದು ಉತ್ತಮ ದಿನ ಆಗಿರುತ್ತದೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳಿ. ವ್ಯವಹಾರ ಫಲ ನೋಡೋದಾದರೆ ವ್ಯಾಪಾರದಲ್ಲಿ ಸ್ಥಿರ ಲಾಭ ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಉತ್ತಮ ಸಹಕಾರ ಲಭ್ಯವಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಧನಲಾಭದ ಸೂಚನೆ ಇದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಆದರೆ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಲೇಬೇಕಾಗಿರುತ್ತೆ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಕುಟುಂಬದವರ ಸಹಕಾರ, ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಕುಟುಂಬದ ಸದಸ್ಯರ ಅಭಿಪ್ರಾಯಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆರೋಗ್ಯದ ವಿಚಾರಕ್ಕೆ ಬಂದರೆ ಮೊಣಕಾಲು ನೋವು, ಬೆನ್ನು ನೋವು ಮತ್ತು ದಣಿ ಉಂಟಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ವಿಶ್ರಾಂತಿ ಮತ್ತು ಧ್ಯಾನಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ. ಪರಿಹಾರಕ್ಕೋಸ್ಕರ ಹನುಮಾನ್ ಚಾಲಿಸಾ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು:
ಅರ್ಶಿಣ ಯೋಗದ ಅನುಗ್ರಹದಿಂದ ಸಂತೋಷ, ಗೌರವ ಮತ್ತು ಸ್ಥಿರ ಪ್ರಗತಿ ದೊರೆಯುವಂಥ ಈ ದಿನದಲ್ಲಿ ವಜ್ರಯೋಗದ ಕಾರಣ ಮಾತಿನಲ್ಲಿ ಮೃದುತ್ವ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಂಡರೆ ಈ ದಿನವು ನಿಮಗೆ ಅತ್ಯಂತ ಫಲಪ್ರದವಾಗಿರುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿ ಮಾತು, ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.